ಸೊ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನಾ ಮೀನ್ ಯೂಟ್ಯೂಬ್ ಚಾನಲ್. ಆ್ಯಂಡ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ಆಲ್ರೆಡಿ ತಮ್ಮನೇನು ನೋಡಿದ್ದೀರ, ನನ್ನ ರೂಮ್ ಟೂರ್. ಸೊ ಎಷ್ಟೊಂದು ಜನ ಕೇಳಿದ್ರಿ, ಸೊ ಅದಕ್ಕೆ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಎಲ್ಲ ಕ್ಲೀನ್ ಮಾಡಿ ರೂಮ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಕಮ್ ನನ್ನ ರೂಮಿಗೆ ಎಂಟ್ರಿ ಆಗೋಣ. ನಾನು ಇರೋದು ನನ್ನ ರೂಮಿನ ಆಚೆಗಡೆ ಆ್ಯಂಡ್ ಹಿಂದೆಗಡೆ ಟೇಬಲ್ ಫ್ಯಾನ್ ಕಾಣಿಸ್ತಿರ್ತಾಳೆ. ಇದನ್ನು ನಾವು ಮೊನ್ನೆ ಮೇಲಿಂದ ರೀಸೆಂಟಾಗಿ ಕೆಳಗಡೆ ತೊಗೊಂಬಂದಿದ್ದು. ಬಿಕಾಸ್ ಎಷ್ಟು ಶೆಕೆ ಅಂದರೆ ತಡೆಯೋಕ್ಕಾಗಲ್ಲ ಗೈಸ್, ಅಷ್ಟು ಶೆಕೆ ನೈಟ್ ಟೈಮ್ಸ್. ಆ್ಯಂಡ್ ಹಿಂಗೆ ಬಂದರೆ ಫಸ್ಟ್ ಇಲ್ಲಿರೋದು ನಾವು ಮತ್ತು ನನ್ನ ತಮ್ಮನ ರೂಮ್, ಇಲ್ಲಿ ನನ್ನ ರೂಮ್ ಆ್ಯಂಡ್ ಇಲ್ಲಿ ಒಂದು ಇದಿದೆ. ಸೊ ಇದರಿಂದ ನನ್ನ ರೂಮ್ ಅರ್ಧ ಕಾಣಿಸುತ್ತೆ ಅಷ್ಟೇ. ಫುಲ್ ರೌಂಡ್ ಹಾಕಿದ್ದೀನಿ. ಬಟ್ ಈಗ ಒಂದೊಂದು ಜಾಗದಲ್ಲಿ ಏನೇನಿದೆ, ಎಲ್ಲೇನೇನು ಇಟ್ಟಿದ್ದೀನಿ ಪ್ರತಿಯೊಂದನ್ನು ತೋರಿಸ್ತೀನಿ. ಬಟ್ ಇನ್ ಡೀಟೇಲ್ಡಾಗಿ ತೋರಿಸಲ್ಲ. ಇನ್ ಡೀಟೇಲ್ಡಾಗಿ ಬೇಕು ಅಂದರೆ ಅದನ್ನು ಇನ್ನೊಂದು ವ್ಲಾಗ್ ಮಾಡ್ತೀನಿ. ಸೊ ಅದಕ್ಕೆ ಎಸ್ ಆರ್ ನೋ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಎಸ್, ಫಸ್ಟ್ ನಾನು ರೂಮ್ ಡೋರ್ ಲಾಕ್ ಮಾಡಿಬಿಡ್ತೀನಿ. ಎಸ್, ಫಸ್ಟ್ ನಾನು ರೂಮ್ ಒಳಗಡೆ ಬರ್ತಿದ್ದಂಗೆ ಡೋರ್ ಓಪನ್ ಆಗಿದ ತಕ್ಷಣ ಫಸ್ಟ್ ಕಾಣಿಸೋದೇನೆಂದರೆ ಇದು ನಂದು ನಮ್ಮ ಡ್ಯಾಡಿ ಫೋಟೋ. ಆ್ಯಂಡ್ ಇದು ಎಷ್ಟೊಂದು ಜನಕ್ಕೆ ಗೊತ್ತು, ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ದಟ್ ಇದನ್ನು ಆ್ಯಕ್ಚುಲಿ ನವೀನ್ ಗಿಫ್ಟ್ ಮಾಡಿದ್ದು. ಮೇ ಬಿ ನಾವು ಮೀಟ್ ಆಗಿದ್ದು ಫಸ್ಟ್ ಬರ್ಡೇ ಸೆಕೆಂಡ್ ಬರ್ಡೇಗೆ ಅನಿಸುತ್ತೆ. ಇಟ್ಸ್ ಮೀನ್ ಲೈಕ್ 4 ಇಯರ್ಸ್. ಅಪ್ಪ ತೀರ್ಕೊಂಡು ಒಂದು 5-6 ಮಂತ್ಸ್ ಆದಮೇಲೆ ನನ್ನ ಬರ್ಡೇ ಇತ್ತು ಅನಿಸುತ್ತೆ. ಆವಾಗ ಅವನು ಇದನ್ನು ಗಿಫ್ಟ್ ಮಾಡಿದ್ದು. ಸೊ ದಿಸ್ ಇಸ್ ದ್ಯಾಟ್. ಫಸ್ಟ್ ಕಾಣಿಸೋದೇ ಇದು. ಆ್ಯಂಡ್ ನಾನು ಆ್ಯಕ್ಚುಲಿ ಇದನ್ನು ಬೇರೆ ಕಡೆ ಈ ವಾಲ್ ಮೇಲೂ ಪ್ಲೇಸ್ ಮಾಡ್ಬೋದಿತ್ತು, ಇಲ್ಲ ಈ ವಾಲ್ ಮೇಲೆ, ಇಲ್ಲಾಂದರೆ ಇಲ್ಲಿ. ಬಟ್ ನೋ, ನಂಗೆ ಫಸ್ಟ್ ಎದ್ದಿದ ತಕ್ಷಣ ಇಲ್ಲ ನಾನು ಮಲಗುವಾಗ ಎವ್ರಿ ಟೈಮ್ ನನಗಿದು ಕಾಣಿಸ್ಬೇಕು. ಫಸ್ಟ್ ನನ್ನ ಕಣ್ಣಿಗೆ ಇನ್ನೇನು ಕಾಣಿಸ್ಬಾರ್ದು. ಎದ್ದಿದ ತಕ್ಷಣ ಅಷ್ಟೇ ಫಸ್ಟ್ ನಾನು ಅಲ್ಲೇ ನೋಡೋದು. ಅದಾದಮೇಲೆ ಅಲ್ಲಿಂದ ದೇವ್ರ ಫೋಟೋ ಇದೆ. ಸೊ ಕಮಿಂಗ್ ಟು ದಟ್ ಪಾರ್ಟ್, ಇಲ್ಲಿ ಫಸ್ಟ್ ಫೋಟೋ ಆ್ಯಂಡ್ ಇಲ್ಲಿ ಒಂದು ಛೋಟಾ ಲೈಟ್ ಇದೆ. ಆ್ಯಂಡ್ ಇದು ಆ್ಯಕ್ಚುಲಿ ತುಂಬ ಬ್ರೈಟ್ ಇದೆ, ಟ್ಯೂಬ್ ಲೈಟ್ಸ್ಗಿಂತ ಸ್ವಲ್ಪ ಬ್ರೈಟ್ ಜಾಸ್ತಿನೇ ಇದೆ. ಆ್ಯಂಡ್ ನನ್ನ ಡೋರ್ ಹಿಂದೆ ಏನಿದೆ ಅಂದರೆ ಇದೆಂತ ಅಂದರೆ ಇದು ಆ್ಯಕ್ಚುಲಿ ಐಕ್ಯಾದಿಂದನೇ ತಂದಿದ್ದ ಟೇಬಲ್. ಆ್ಯಂಡ್ ಅದು ಕೂಡ ಅಷ್ಟೇ ಐಕ್ಯಾಯಿಂದನೇ ತಂದಿದ್ದು ಲ್ಯಾಂಪ್. ಆ್ಯಂಡ್ ಇದನ್ನು ಮಾತ್ರ ನಾನು ಮೊನ್ನೆ ತಂದಿದ್ದು ಗೈಸ್. ಇದು ಶಕೆ ಒಂದೊಂದ್ಸಲಿ ಫ್ಯಾನೂ ಹಾಕಿದ್ದೀನಿ, ತಿರುಗ್ತದೇ ಇಲ್ಲ ಗೈಸ್. 5 ಇಟ್ಟರೂ ಸ್ಪೀಡ್ ಇಲ್ಲ. ಅದಕ್ಕೆ ಇದನ್ನೊಂದು ತೊಗೊಂಬಂದಿದ್ದೀನಿ ನಾನು. ಸೊ ದಿಸ್ ಇಸ್ 30 rupees or 20 rupees. ಸೊ ಇದೊಂದು ತಂದಿದ್ದೀನಿ. ಆ್ಯಂಡ್ ಇಲ್ಲಿ 2 ವಾಟರ್ ಬಾಟಲ್ ಇಟ್ಕೊಂಡಿರ್ತೀನಿ ಯಾವಾಗಲೂ ನಾನು. ಸೊ ಒಂದು ಬಂದು ಈ ವಾಟರ್ ಬಾಟಲ್, ಇದು ಯಾವಾಗಲೂ ಇಟ್ಟಿರ್ತೀನಿ. ನಾನು ಆ್ಯಕ್ಚುಲಿ ಫುಲ್ ಖಾಲಿ ಮಾಡಿಬಿಟ್ಟಿದ್ದೀನಿ ಗೈಸ್ ನಾನು. ಇದು ಇನ್ನೊಂದು ಡಂಬಲ್ ಥರ, ಇದು ಆ್ಯಕ್ಚುಲಿ ಮಿನಿ ಸೋಲ್. ಅವತ್ತು ನವೀನು ನಾನು ನೋಡಿದೆ ಅಂದ್ಬಿಟ್ಟು ಇಷ್ಟ ಆಯಿತು ಅಂದ್ಬಿಟ್ಟು, ರಿಯಲಾಗಿ ಡಂಬಲ್ಸ್ ಅಂತೂ ನೀವು ಎತ್ತಕ್ಕೆ ಕಷ್ಟಪಡ್ತೀಯ, ಸೊ ಇದನ್ನಾದರೂ ಎತ್ತು ಅಂತ ಕೊಟ್ಟಿದ್ದು. ಆ್ಯಂಡ್ ಇಲ್ಲಿ ನನ್ನ ಸೂಟ್ ಕೇಸ್ ಇದೆ. ಸೊ ಈ ಸೂಟ್ ಕೇಸ್ ನಾನು ಟ್ರಿಪ್ಪಿಗೆಲ್ಲ ತೊಗೊಂಡು ಹೋಗ್ತೀನಲ್ಲ, ಸೊ ಇಲ್ಲೆಲ್ಲ ಇಟ್ಟರೆ ಮತ್ತು ಸ್ಪೇಸ್ ಕನ್ಸ್ಯೂಮ್ ಆಗುತ್ತೆ ಅಂತ ಸ್ವಲ್ಪ ಜಾಗ ಮಾಡಿ ಅಲ್ಲಿಟ್ಟಿದ್ದೀನಿ. ಆ್ಯಂಡ್ ಕಮಿಂಗ್ ಟು ಮೈ ಬೆಡ್, ನನ್ನ ಬೆಡ್ ಫಸ್ಟ್ ಆ್ಯಕ್ಚುಲಿ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಇದು ನನ್ನ ಬೆಡ್ ಗೈಸ್, ಇಷ್ಟು. ಆ್ಯಂಡ್ ಇಲ್ಲಿ ಎಕ್ಸ್ಟ್ರಾ 2 ಪಿಲ್ಲೋಸ್ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ಒಂದು ಬುಕ್ ಇಟ್ಟಿದ್ದೀನಿ. ಸೊ ಈ ಬುಕ್ಕಲ್ಲಿ ನಾನು ಯೂಶ್ವಲಿ ನನಗೆ ಏನೇನು ಬೇಕು ಎಲ್ಲನೂ ಬರೆದಿರ್ತೀನಿ ಗೈಸ್. ಅಂದರೆ ಕಾನ್ಸೆಪ್ಟ್, ಕಂಟೆಂಟ್, ಇಲ್ಲ ನಂಗೆ ಏನಾದರೂ ಅನಿಸ್ದಾಗ ಬರಿಬೇಕು ಅಂತ ಅದು. ಸೊ ಅವಾಗವಾಗ ಈ ಥರ ಕೆಲಸ ಎಲ್ಲ ಮಾಡ್ತಿರ್ತೀನಿ ಗೈಸ್ ನಾನು, ಅವಾಗವಾಗಷ್ಟೇ. ಸೊ ಇದು, ಆ್ಯಂಡ್ ಇದಂತೂ ಇರಲೇಬೇಕು ಈ ಬಿಸಿಲಲ್ಲಿ. ನಂಗೆ ಗೊತ್ತಿಲ್ಲ ಯಾಕೆ ಇಷ್ಟು ತಲೆನೋವು ಅಂತ, ಬಟ್ ತಲೆನೋವು ತುಂಬ ಬರ್ತಿದೆ. ಸೊ ತಲೆನೋವಿಗಿದು. ಆ್ಯಂಡ್ ನಂದು ಮ್ಯಾಕ್ ಲ್ಯಾಪ್ಟಾಪ್ ಆ್ಯಂಡ್ ಒಂದು ಪವರ್ ಬ್ಯಾಂಕ್. ಆ್ಯಂಡ್ ಇಲ್ಲಿ ಒಂದು ರ್ಯಾಬಿಟ್ ಗೈಸ್. ಈ ರ್ಯಾಬಿಟ್ ಯಾರಿಗೆ ನೆನಪಿದೆ ಅಂತ ಕಮೆಂಟ್ ಮಾಡಿ ಗೈಸ್, ನೋಡೋಣ. ರ್ಯಾಬಿಟ್ ಆ್ಯಂಡ್ ಇಲ್ಲಿ ಒಂದು ಡಕ್ ಅಷ್ಟೇ ಗೈಸ್, ಇನ್ನೇನಿಲ್ಲ ಬೆಡ್ ಮೇಲೆ. ಆ್ಯಂಡ್ ಇಲ್ಲಿ ಒಂದು ಬ್ಯಾಗ್ ಇದೆ. ಸೊ ಈ ಬ್ಯಾಗ್ ಏನಂತಂದರೆ ನಂದು ಕ್ಯಾಮ್ರಾ ಲೆನ್ಸ್ ನಾನು ಆಚೆ ಕ್ಯಾರಿ ಮಾಡ್ತಿರ್ತೀನಲ್ಲ, ಸೊ ಅದಕ್ಕೆ ಅದನ್ನೆಲ್ಲ ಅಲ್ಲಿಟ್ಟಿದ್ದೀನಿ. ಆ್ಯಂಡ್ ಇನ್ನೊಂದು ಸ್ವಲ್ಪ ಹಿಂದೆ ಬಂದರೆ ಇಲ್ಲಿ ನಾನು ಇದರಲ್ಲಿ ಟೋಕಿಯೋ ಫುಡ್ ಇದೆ. ಆ್ಯಂಡ್ ಇಲ್ಲಿ ಒಂದು ಡಸ್ಟ್ಬಿನ್ ಇದೆ. ಆ್ಯಂಡ್ ಇದು ಬಂದು ವಾಷಿಂಗ್ ಮಿಷಿನ್ ಯಾಕೆ ನನ್ನ ರೂಮಲ್ಲಿ ಪ್ಲೇಸ್ ಮಾಡಿದ್ದೀವಿ ಅಂದರೆ,
ಮೇಲ್ಗಡೆ ರೂಮಲ್ಲಿ ಇಡ್ಬೋದು, ಬಟ್ ಇಟ್ಟಾಗ ಪ್ರತಿ ಸಲ ಡ್ರೆಸ್ನ ತೊಗೊಂಡೋಗಿ ಮೇಲೆ ಹಾಕಿ ಮತ್ತೆ ತೊಗೊಂಡು ಬಂದು ಮತ್ತೆ ಒಣಗಾಕಿ ಮತ್ತೆ ಎತ್ಕೊಂಬಂದು ಮಡ್ಚಿಡೋಕ್ಕೆ ತುಂಬ ಇದಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಸ್ಪೇಸ್ ಇತ್ತಲ್ಲ ಹೆಂಗೂ, ಸೊ ಇಟ್ಸ್ ಓಕೆ. ಸೊ ಯಾಕೆ ಇಟ್ಟಿರ್ತೀನಿ ಅಂತಂದರೆ ನೈಟ್ ಟೈಮ್ಸ್ ಒಂದೊಂದ್ಸಲಿ ಆ್ಯಕ್ಚುಲಿ ಅವ್ಳು ಕೆಳಗಡೆ ಮಲ್ಬೋದು, ಬಟ್ ಒಂದೊಂದ್ಸಲಿ ನಾನು ರೂಮಿಗೆ ಬಂದುಬಿಡ್ತಾಳೆ ಮಲ್ಕೊಳಕ್ಕಂತ. ಸೊ ಆ ಟೈಮಲ್ಲಿ ಮತ್ತೆ ಫುಡ್ ತರಬೇಕಾಗುತ್ತಲ್ಲ ಕೆಳಗಿಂದ, ಸೊ ಒಂದು ಸ್ವಲ್ಪ ತೊಗೊಂಬಂದು ಇಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀನಿ ನಾನು. ಸೊ ಕಮಿಂಗ್ ಇಲ್ಲಿ ವಾಷಿಂಗ್ ಮೆಷಿನ್ ಆ್ಯಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್ ಇನ್ ಮಿರರ್. ಸೊ ಗೈಸ್ ಇದು ನನ್ನ ಮಿರರ್ ಗೈಸ್, ಇದು ಐಕ್ಯಾ ಮಿರರೇ. ಆ್ಯಂಡ್ ಐಕ್ಯಾ ಮಿರರ್ ಹಿಂದೆ ಏನಿಟ್ಟಿದ್ದೀನಿ ಅಂದರೆ ಇಲ್ಲಿ ಒಂದಷ್ಟು ಬ್ಯಾಗ್ ಇಟ್ಟಿದ್ದೀನಿ. ಸೊ ಇದು ಒಂದು ಮೆಬಿಲಿನ್ ಅವ್ರು ಕೊಟ್ಟಿದ್ದು, ನಾನು ಶಾಪಿಂಗ್ ಮಾಡಿದ್ದೆ ಅವತ್ತು ಕಾಸ್ಮೆಟಿಕ್ಸ್, ಮೆಬಿಲಿನ್ ಅವ್ರು ಕೊಟ್ಟಿದ್ದು. ಆ್ಯಂಡ್ ಇದು ಸುಷ್ಮಿತಾ ಕಾಲ್ವಣ್ಣ ಗಿಫ್ಟ್ ಕೊಟ್ಟಿದ್ದು, ಆ್ಯಂಡ್ ಇದನ್ನು ನವೀನ್ ಗಿಫ್ಟ್ ಕೊಟ್ಟಿದ್ದು ಗೆಸ್. ಇದೆರಡೂ ಸ್ವಲ್ಪ ಕಾಸ್ಟ್ಲಿ ಬ್ಯಾಗ್ಸ್ ಗೈಸ್, ಸೊ ಅದಕ್ಕೆ ಸ್ವಲ್ಪ ಇಲ್ಲಿಟ್ಟಿದ್ದೀನಿ. ಆ್ಯಂಡ್ ಇದು ಅಷ್ಟೇ, ಇಲ್ಲಿ ಇನ್ನೊಂದು ಬ್ಯಾಗ್ ಇದೆಯಲ್ಲ ಅದು ನಮ್ಮ ಅಣ್ಣ ಗಿಫ್ಟ್ ಕೊಟ್ಟಿದ್ದು, ಆ್ಯಂಡ್ ಅದು ನಾನೇ ತೊಗೊಂಡಿದ್ದು. ಆ್ಯಂಡ್ ಯು ಮೈಟ್ ಬಿ ವಂಡರಿಂಗ್ ಇದೇನು ಅಂತ. ಸೊ ಅದೇನು ಅಂದರೆ ಅದೆಲ್ಲ ನನ್ನ ಹೊಸ ಬಟ್ಟೆಗಳು ಗೈಸ್. ಹೊಸದಂದರೆ ಇನ್ನೂ ಯೂಸ್ ಮಾಡಿಲ್ಲ, ತೊಗೊಂಬಂದು ಟ್ಯಾಗ್ಸು ಕೂಡ ಕಟ್ ಮಾಡಿಲ್ಲ. ಸೊ ಆ ಹೊಸ ಬಟ್ಟೆನೆಲ್ಲ ಇಲ್ಲಿಟ್ಟಿದ್ದೀನಿ ನಾನು. ಎಲ್ಲಾದರೂ ಟ್ರಿಪ್ ಹೋಗಬೇಕಾದ್ರೆ, ಏನಾದರೂ ಫಂಕ್ಷನ್ಸ್ ಆ ಥರ ಏನಾದರೂ ಪಾರ್ಟೀಸ್ ಹತ್ರ ಹೋಗಬೇಕಂದ್ರೆ ಮಾತ್ರ ಅದರಿಂದ ತೆಗೆದು ಹಾಕೋತೀನಿ, ಅಂದರೆ ತೆಗಿಯಲ್ಲ ಗೈಸ್. ಆ್ಯಂಡ್ ಕಮ್ಮಿಂಗ್ ಟು ದಿಸ್ ಪಾರ್ಟಲ್ಲಿ ಇಲ್ಲಿ ನನ್ನ ಜುವೆಲ್ರಿ ಇದೆ. ಇದು ಆ್ಯಕ್ಚುಲಿ ಒಂದು ಬಾಕ್ಸ್, ನಾನು ಇನ್ನೊಂದು ಬ್ಲಾಗಲ್ಲಿ ನೋಡಿರ್ತೀರ, ಇದು ಬ್ಯಾಂಗಲ್ ಬಾಕ್ಸ್. ಆ್ಯಂಡ್ ಇದು ಬಂದು ಇದು ನನ್ನ ಬ್ಯಾಂಗಲ್ ಬಾಕ್ಸ್. ಆ್ಯಂಡ್ ಇದು ನನ್ನದು ಇನ್ನೊಂದು ಜುವೆಲ್ರಿ ಬಾಕ್ಸ್. ಆ್ಯಂಡ್ ಇಲ್ಲೂ ಅಷ್ಟೇ ಜುವೆಲ್ರಿ ಬಾಕ್ಸ್. ಆ್ಯಂಡ್ ಇದೂ ನನ್ನ ಬ್ರೇಸ್ಲೈಟ್ಸ್ ಆ್ಯಂಡ್ ಹೇರ್ ಕ್ಲಿಪ್ಸ್ ಬಾಕ್ಸ್. ಆ್ಯಂಡ್ ಇಲ್ಲಿ ನನ್ನ ರಬ್ಬರ್ ಬ್ಯಾಂಡ್ ಬಾಕ್ಸ್. ಆ್ಯಂಡ್ ಇದು ಕಾಟನ್ಸ್ ಅದೆಲ್ಲ. ಆ್ಯಂಡ್ ಇದು ಒಂದು ಹೇರ್ ಸೆಟ್ಟಿಂಗ್ ಸ್ಪ್ರೇ ಎಲ್ಲನೂ. ಆ್ಯಂಡ್ ಕಮಿಂಗ್ ಟು ದಿಸ್ ಪಾರ್ಟ್, ಇಲ್ಲೇನು ಆರ್ಗನೈಸ್ ಆಗಿಲ್ಲ ಗೈಸ್, ಇದನ್ನು ಆರ್ಗನೈಸ್ ಮಾಡಬೇಕು. ಇದು ಮಾತ್ರ ನನ್ನ ಫೇವ್ರೇಟ್ ನನ್ನ ಡೈಸನ್ ಇದೆ. ಆ್ಯಂಡ್ ಇಲ್ಲೆಲ್ಲ ಒಂದಷ್ಟು ಐಟಮ್ಸ್ ಇದೆ. ಆ್ಯಂಡ್ ಈ ಡ್ರಾಯರ್, ಕಮಿಂಗ್ ಟು ದಿಸ್ ಡ್ರಾಯರ್, ಇಲ್ಲೊಂದಷ್ಟು ಬುಕ್ಸ್ ಇದೆ ನನಗೆ ಬೇಕಾಗಿರೋದು, ವಾಚಸ್ ಇದೆ ಆ್ಯಂಡ್ ಗಾಗಲ್ಸ್ ಇದೆ. ಇದಿಷ್ಟು ಜಾಗ ಮಾತ್ರ ಸ್ವಲ್ಪ ಡಂಪ್ ಮಾಡಿದ್ದೀನಿ ಗೈಸ್, ಬಿಕಾಸ್ ಇದಿಷ್ಟು 2 ಬಾಕ್ಸ್ ಇಡೋಕ್ಕೆ ನನ್ನ ಕಬರ್ಡಲ್ಲಿ ಜಾಗ ಇಲ್ಲ ಗೈಸ್. ಆ ರೀಸನಿಗೆ ಅಲ್ಲಿ ಡಂಪ್ ಮಾಡಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ನಾನು ಲ್ಯಾಪ್ಟಾಪ್ ಅಂತೀನಿ, ಕ್ಯಾಮ್ರಾದು ಇನ್ನೊಂದು ಲೆನ್ಸ್ದು. ಆ್ಯಂಡ್ ಈಗ ನನ್ನ ಕಬರ್ಡ್ ಸುಮ್ಮನೆ ಸ್ವಲ್ಪ ತೋರಿಸ್ತೀನಿ ಅಷ್ಟೇ. ಪೂರ್ತಿ ಬೇಕಂದರೆ ವ್ಲಾಗಲ್ಲಿ ಕಮೆಂಟ್ ಮಾಡಿ ಎಲ್ಲೆಲ್ಲಿ ಏನೇನು ಆರ್ಗನೈಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಆರ್ಗನೈಸ್ಡ್ ಆಗಿಲ್ಲ, ಬಟ್ ಓಕೆ. ಸೊ ಇದು ನನ್ನ ಒಂದು ಕಬರ್ಡ್ ಗೈಸ್, ಒಂದು ಕಬರ್ಡ್ ಇದು. ಸೊ ಇಲ್ಲಿ ನಾನು ಬರೆದ್ಬಿಟ್ಟಿದ್ದೀನಿ, ಇದು ಜಿಮ್ ವೇರು, ಇದು ಟಾಪ್ಸು, ಇದು ಬರ್ತಿಲ್ಲ, ಇದು ಫ್ಯಾಷನ್ ಟಾಪ್ಸ್ ಅಂದರೆ ಸ್ವಲ್ಪ ನಾರ್ಮಲ್ ಬೇಸಿಕ್ ಟಾಪ್ಸ್, ಇದು ಕ್ರಾಪ್ ಟಾಪ್ಸ್. ಇದು ಬಂದು ನೈಟ್ ವೇರ್ಸ್, ಅಲ್ಲಿ ಬಂದು ಸ್ಯಾರಿ ಆ್ಯಂಡ್ ಬ್ಲೌಸಸ್ ಇದೆ. ಆ್ಯಂಡ್ ಇದು ಬಂದರೆ ಇಷ್ಟು ಕುರ್ತಾ ಸೆಟ್ಸ್ ಇಷ್ಟು ಇದೆ ಗೈಸ್, ಬಟ್ ನಾನು ಯಾವತ್ತೂ ಹಾಕೇ ಇಲ್ಲ ಇಷ್ಟೊಂದು. ಐ ಡೋಂಟ್ ನೋ ಯಾಕೆ ಇಷ್ಟೊಂದು ತೊಗೊಂಡಿದ್ದೀನಿ ಅಂತ, ಬಟ್ ಆದರೂ ಇದು ಒಂದು ಕಬರ್ಡ್ ಗೈಸ್. ಸೊ ಗೈಸ್ ಇದು ಜಾಕೆಟ್ಸ್, ಅದು ಬ್ಲ್ಯಾಂಕೆಟ್, ಆಮೇಲೆ ಅಲ್ಲೆಲ್ಲ ಸ್ಯಾರೀಸ್ ಮತ್ತು ಇನ್ನು ಸ್ಕರ್ಟ್ಸ್, ಇದೆಲ್ಲ ಜೀನ್ಸ್, ಪ್ಯಾಂಟ್ಸ್, ಸ್ವಲ್ಪ ಸ್ಕಾರ್ಫ್ಸ್. ಆ್ಯಂಡ್ ಇದು ವಿಕ್ಟೋರಿಯಾ ಸೀಕ್ರೆಟ್ಸ್, ಇದು ನನ್ನ ಫ್ರೆಂಡ್ ಗಿಫ್ಟ್ ಮಾಡಿದ್ದು, ಇದು ಅಷ್ಟೇ. ಆ್ಯಂಡ್ ಇಲ್ಲಿ ಬಂದರೆ ಇಲ್ಲೆಲ್ಲ ಒನ್ ಪೀಸ್ ಶಾರ್ಟ್ ಡ್ರೆಸ್ಸಸ್, ಇದಿಷ್ಟು ಎಲ್ಲ ಶಾರ್ಟ್ ಡ್ರೆಸ್ಸಸ್. ಅಲ್ಲಿ ಮೇಲ್ಗಡೆ ನನ್ನ ಡೈಸನ್ದು ಬಾಕ್ಸ್ ಏನಿತ್ತು ಆ ಬಾಕ್ಸ್ ಇಟ್ಟಿದ್ದೀನಿ ಗೈಸ್. ಸೊ ಇದೆರಡು ನನ್ನ ಕಬರ್ಡ್. ಆ್ಯಂಡ್ ಇಷ್ಟನ್ನು ಆರ್ಗನೈಸ್ ಮಾಡೋಷ್ಟಲ್ಲಿ ನಂಗೆ ಸಾಕಾಗೋಯ್ತು, ಅದಕ್ಕೆ ಇಷ್ಟಿಟ್ಟಿರೋದಕ್ಕೆ ಇದು ಸ್ಪೇಸ್ ಇಲ್ಲ. ಸೊ ಇನ್ನೊಂದು ಹೊಸ ಕಬರ್ಡ್ ತರಬೇಕು ಅಂದ್ಕೊಂಡಿದ್ದೀನಿ ಇವಾಗ ನಾನು. ಆ್ಯಂಡ್ ಆಫ್ಟರ್ ದ್ಯಾಟ್ ಇದೊಂದು ಹೊಸದು ಗೈಸ್. ಓಕೆ, ದೂರದಿಂದ ತೋರಿಸ್ತೀನಿ. ಇದು ಒಂದು ಹೊಸದು. ಇದು ಚೇರ್ ಆಲ್ವೇಸ್ ಇರುತ್ತೆ ನನ್ನ ರೂಮಲ್ಲಿ. ಇದು ಹೊಸದು. ಇದು ಹಿಂಗಂದರೆ ಹಿಂಗೆ ಓಪನ್ ಮಾಡಿ ಯು ಕ್ಯಾನ್ ಪುಟ್ ಇಟ್ ಇನ್ ಲೈಕ್ ದಿಸ್. ಆ್ಯಂಡ್ ಇದು ನನ್ನ ಫೇಸ್ ಪ್ರಾಡಕ್ಟ್ಸ್, ಅಂದರೆ ಸ್ಕಿನ್ ಕೇರ್, ಮಾಯ್ಚರೈಸರ್, ಸನ್ಸ್ಕ್ರೀನ್, ನೈಟ್ ಸ್ಕಿನ್ ಕೇರ್ ರುಟೀನ್ ಮಾಡೋದು, ಇಷ್ಟು ಪ್ರಾಡಕ್ಟ್ಸ್. ಸುಮ್ಮನೆ ಒಂದು ಗ್ಲಿಮ್ಸ್ ತೋರಿಸ್ತೀನಿ ಗೈಸ್. ಇಷ್ಟಿದೆ. ಆ್ಯಂಡ್ ಮೇಲ್ಗಡೆ ಏನಿದೆ ಅಂದರೆ ಇದೆಲ್ಲ ಬ್ರಷ್, ಇದೆಲ್ಲ ಲಿಪ್ಸ್ಟಿಕ್ ಸ್ಟ್ಯಾಂಡ್, ಇದೊಂದು 2 ಪರ್ಫ್ಯೂಮ್ ಆಚೆ ಇಟ್ಟಿರ್ತೀನಿ ಅರ್ಜೆಂಟಾಗಿ ಹಾಕೊಂಡು ಹೋಗೋಕ್ಕೆ ಅಂದ್ಬಿಟ್ಟು. ಆ್ಯಂಡ್ ಕಮಿಂಗ್ ಟು ನೆಕ್ಸ್ಟ್, ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಇದೊಂದರಲ್ಲಿ ಸ್ವಲ್ಪ ನನ್ನ ಪರ್ಸ್ನಲ್ ಐಟಮ್ಸ್ ಇಟ್ಟಿದ್ದೀನಿ ಗೈಸ್, ಅದನ್ನು ತೋರಿಸಲ್ಲ. ಆ್ಯಂಡ್ ಅದಾದಮೇಲೆ ಲಾಸ್ಟ್ ಒನ್, ಇದು ನನ್ನ ಪರ್ಫ್ಯೂಮ್ ಕಲೆಕ್ಷನ್ಸ್ ಗೈಸ್. ಆ್ಯಂಡ್ ಅದು ಲಾಸ್ಟ್ ಒನ್ ಅಲ್ಲೋಣ ಕೊಟ್ಟಿದ್ದು ಕಾಸ್ಟ್ಲಿದು.
ಇದು ಸ್ವಲ್ಪ ಕಾಸ್ಟ್ಲಿ. ಆ್ಯಂಡ್ ನನ್ನ ಫ್ರೆಂಡ್ ಕೊಟ್ಟಿದ್ದು ಇಲ್ಲೊಂದಿದೆ, ಅದೊಂದು ಕಾಸ್ಟ್ಲಿ. ಆ್ಯಕ್ಚುಲಿ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಪರ್ಫ್ಯೂಮ್ಸ್. ಇದು ನನ್ನ ಫ್ರೆಂಡ್ ದುಬೈಯಿಂದ ಕೊಟ್ಟಿದ್ದು. ಯಾ, ನನ್ನ ಪರ್ಫ್ಯೂಮ್ ಕಲೆಕ್ಷನ್ಸ್ ನೋಡಿದರೆ ಏನು ಅನಿಸುತ್ತೆ ಅಂದರೆ, ಈ ಹುಡುಗರೆಲ್ಲ ಡ್ರಿಂಕ್ಸ್ ಬಾಟಲ್ನ ಜೋಡಿಸಿರ್ತಾರಲ್ಲ, ಹಾಗೆ ನಾನು ಪರ್ಫ್ಯೂಮ್ ಬಾಟಲ್ಸ್ ಜೋಡಿಸ್ತೀನಿ. ಬಿಕಾಸ್ ನಂಗೆ ಪರ್ಫ್ಯೂಮ್ಸ್ ಅಂದರೆ ತುಂಬ ಇಷ್ಟ ಗೈಸ್. ಐ ಲವ್ ಪರ್ಫ್ಯೂಮ್ಸ್ ಬಿಕಾಸ್ ನಂಗೆ ಅದು ಒಂದಿದೆ, ಮಾಯ್ಶ್ಚರ್, ಬಾಡಿ ಲೋಷನ್ಸ್, ಪರ್ಫ್ಯೂಮ್ಸ್ ಆಗಲಿ, ಯು ಶುಡ್ ಸ್ಮೆಲ್ ಗುಡ್. ಯಾರಾದರೂ ಪಕ್ಕದಲ್ಲಿ ಬಂದಾಗ ಅದೇ ನಿಮ್ಮ ಫಸ್ಟ್ ಇಂಪ್ರೆಷನ್. ನೀವು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತೀರ, ಪ್ಲಸ್ ನೀವು ಮಾತಾಡೋದು ಹೇಗೆ ಆ್ಯಂಡ್ ನೀವು ಹೆಂಗೆ ಸ್ಮೆಲ್ ಮಾಡ್ತೀರ ಅನ್ನೋದು. ಇವಾಗ ನನಗೇನೆ ಯಾರಾದರೂ ಲೈಕ್ ಸ್ವಲ್ಪ ಸ್ಟಿಂಕ್ ಆಗಿಬಿಟ್ರೆ ನನಗೆ ಒಂಥರ ಅನಿಸ್ಬಿಡುತ್ತೆ. ಸೊ ಪರ್ಫ್ಯೂಮ್ಸ್ ಇಟ್ಟಿದ್ದೀನಿ. ಆ್ಯಂಡ್ ಇದರದ್ದೆಲ್ಲ ನಿಮಗೆ ಡಿಟೇಲ್ಡಾಗಿ ವ್ಲಾಗ್ ಬೇಕು ಅಂದರೆ ನಾನು ಎಲ್ಲಿ ಏನು ಜೋಡಿಸಿದ್ದೀನಿ ಆ್ಯಂಡ್ ನನ್ನ ಜುವೆಲ್ರಿ ಸೆಕ್ಷನ್ಸಲ್ಲಿ ಏನೇನು ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ನಾನು ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲೆಲ್ಲ ಏನೇನು ಇಟ್ಟಿದ್ದೀನಿ ಅಂತ ಡೀಟೇಲ್ಡಾಗಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಎಸ್ ನೋ ಅಂತ. ಎಸ್ ಅಂದರೆ ಮಾಡ್ತೀನಿ, ನೋ ಅಂದರೆ ಮಾಡಲ್ಲ. ಸೊ ಸಿಂಪಲ್. ಆ್ಯಂಡ್ ಆ್ಯಂಡ್ ಇದೊಂದು ಪರ್ಫ್ಯೂಮ್ ತೋರಿಸ್ತೀನಿ ಗೈಸ್, ಒಂದು ನಿಮಿಷ. ಗೈಸ್, ಈ ಪರ್ಫ್ಯೂಮ್ ಆಲ್ಮೋಸ್ಟ್ 5 ಇಯರ್ಸ್ ಆಯಿತು. ಝಾರಲ್ಲಿ ತೊಗೊಂಡಿದ್ದಲ್ಲ, ನಾವೇನು ಗಿಫ್ಟ್ ಮಾಡಿದ್ದು. ಸೊ ದಿಸ್ ಇಸ್ ದ ಫಸ್ಟ್ ಪರ್ಫ್ಯೂಮ್ ಹಿ ಗಿಫ್ಟೆಡ್. ಆ್ಯಂಡ್ ಇಟ್ ಸ್ಮೆಲ್ ಸೋ ಗುಡ್. ವೈಲೆಟ್ ಬ್ಲಾಸಮ್ ಅಂತ ಝಾರಾದು ನಂಗೆ ಇಷ್ಟ ಗೈಸ್. ಸೊ ಅಷ್ಟೇ, ಇದು ಒಂದು ಹೊಸದು. ಆ್ಯಂಡ್ ಇದೊಂದು, ಆ್ಯಂಡ್ ಎಲ್ರಿಗೂ ಗೊತ್ತಿರೋಂಗೆ ಅದು ಒಂದು ವಾಶ್ರೂಮ್ ಇದೆ. ಸೊ ಇಷ್ಟೇ ಗೈಸ್ ನನ್ನ ರೂಮ್ ಟೂರ್. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಒಂದು ನಿಮಿಷ ಇನ್ನು ಕ್ಲೋಸ್ ಮಾಡ್ತೀನಿ ಗೈಸ್. ಆ್ಯಂಡ್ ಐ ಹೋಪ್ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಒಂದು ಚಿಕ್ಕದಾಗಿ ನನ್ನ ರೂಮ್ನ ತೋರಿಸ್ತಾರ ಒಂದು ಕ್ಲಿಪ್ಪಿಂಗ್ ಕೂಡ ಹಾಕಿರ್ತೀನಿ, ಸೊ ನೋಡಿ ಅದನ್ನು ಅಷ್ಟೇ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನೀವೇನು ಮಾಡಬೇಕು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ರಚ್ಚು ನವೀನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಗೈಸ್. ಸೊ ನಿಲ್ಲಿಸ್ಬೇಕು. ಡೂ ಸಬ್ಸ್ಕ್ರೈಬ್ ಆ ಚಾನಲ್. ಆ್ಯಂಡ್ ನೆಕ್ಸ್ಟ್ ಯಾವ ವ್ಲಾಗ್ಸ್, ಯಾವ ಚಾಲೆಂಜಸ್ ಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ನೆಕ್ಸ್ಟ್ ವ್ಲಾಗ್.